ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಬಂದ್ ಆಗುತ್ತಾ? ಹೊಸ ಸರ್ಕಾರ, ಹೊಸ ಸಿ ಎಂ, ಹೊಸ ರೂಲ್ಸ್, ಮಹಿಳೆಯರಿಗೆ ಶಾಕಿಂಗ್, DK ಶಿವಕುಮಾರ್ ಅವರು ಏನೆಲ್ಲ ಅಪ್ಡೇಟ್ಗಳನ್ನ ತಂದಿದ್ದಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮಹಿಳೆಯರ ಫ್ರೀ ಬಸ್ ಟ್ರಾವೆಲ್ನಲ್ಲಿ ಒಂದು ಹೊಸ ದೊಡ್ಡ ಬಿಗ್ ಅಪ್ಡೇಟ್ ಬಂದಿದೆ. ಸರ್ಕಾರ ಒಂದು ಹೊಸ ನಿಯಮವನ್ನು ತಂದಿದ್ದಾರೆ. ಮಹಿಳೆಯರು ಇಲ್ಲಿ ತನಕ ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಟ್ರಾವೆಲ್ ಮಾಡ್ತಾಯಿದ್ರು. ಬರೀ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಲಲ್ಲ, ಇನ್ಮೇಲೆ ಒಂದು ಹೊಸ ವ್ಯವಸ್ಥೆ ಕಡ್ಡಾಯ ಆಗುತ್ತೆ. ಈ ಒಂದು ಕಾರ್ಡ್ ತೋರಿಸಿದ್ರೆ ಮಾತ್ರ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ. ಹಾಗಾದರೆ ನಿಮಗೆಲ್ಲ ಅನಿಸ್ಬೋದು, ಯಾವುದಪ್ಪ ಆ ಹೊಸ ಕಾರ್ಡು, ಹೇಗೆ ಅಪ್ಲೈ ಮಾಡಬೇಕು, ಈ ಕೂಡಲೇ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಉಟ್ಕೊಳ್ಳುತ್ತೆ. ಸೊ CM ಏನು ಹೊಸ ರೂಲ್ಸ್ ಮಾಡಿದ್ದಾರೆ, ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದೊಂದು ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಮಹಿಳೆಯರೆಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮುಂದೆ ಫ್ರೀಯಾಗಿ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಟ್ರಾವೆಲ್ ಮಾಡ್ತಿದ್ದಂಥ ಮಹಿಳೆಯರಿಗೆ ಒಂದು ಹೊಸ ನಿಯಮ ಜಾರಿಗೆ ಬಂದಿದೆ. ಹೊಸ ಬಿಗ್ ಅಪ್ಡೇಟ್ ಬಂದಿದೆ. ಎಲ್ಲಿ ಶಕ್ತಿ ಯೋಜನೆ ಬಂದಾಗುತ್ತೋ ಅನ್ನೋ ಆತಂಕದ ಮಧ್ಯೆ ಈಗ ಸರ್ಕಾರ ಸುಮಾರು 3 ಕೋಟಿಗೂ ಅಧಿಕ ಜನರಿಗೆ ಈ ಒಂದು ಕಾರ್ಡನ್ನು ವಿತರಣೆ ಮಾಡೋಕ್ಕೆ ಮುಂದಾಗಿದೆ. ಹಾಗಾದರೆ ಯಾವುದು ಆ ಕಾರ್ಡು, ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಬದಲಾವಣೆಗಳಾಗಿದೆ, CM ಹೊಸ ರೂಲ್ಸ್ ಏನು ಮಾಡಿದ್ದಾರೆ, ಶಕ್ತಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ, ಇದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇವಾಗ ರಾಜ್ಯದಲ್ಲಿ ಸರ್ಕಾರ ಬದಲಾಗಿದೆ, ಸಾಕಷ್ಟು ಚರ್ಚೆಗೆ ಒಳಗಾಗ್ತಿದೆ ಸರ್ಕಾರ. ಈ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಸ್ಟಾಪ್ ಆಗುತ್ತಾ, ಬಂದ್ ಆಗುತ್ತಾ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದ್ರ ಮಧ್ಯೆನೇ ನಮ್ಮ ರಾಜ್ಯ ಸರ್ಕಾರ ಈ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ಏನಪ್ಪ ಅಂತ ಅಂದರೆ, ಈ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ವಿತರಿಸೋದ್ರ ಬಗ್ಗೆ ಸಾರಿಗೆ ಇಲಾಖೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಹಾಗೆಯೇ ಇದ್ರ ಜೊತೆಗೆ ಸರ್ಕಾರ ಒಂದಷ್ಟು ಪಾರದರ್ಶಕವಾಗಿ ಕೆಲಸ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿಕೊಂಡಿದೆ. ಅದೇನು ಅಂತ ನಾನು ನೆಕ್ಸ್ಟ್ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇನ್ನು ಮುಂದೆ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಟಿಕೆಟನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದರ ಸಂಪೂರ್ಣ ಮಾಹಿತಿಯನ್ನು, ಅಂದರೆ ಈ ಸ್ಮಾರ್ಟ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕು, ನಾವೇನು ಮಾಡಬೇಕು, ಇದರಿಂದ ಏನು ಯೂಸು, ಪುರುಷರಿಗೂ ಕೂಡ ಈ ಕಾರ್ಡ್ ಇರುತ್ತಾ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಸ್ಮಾರ್ಟ್ ಕಾರ್ಡ್ ಯಾಕೆ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಅವರು ತಮ್ಮ ಮೊದಲನೇ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ, ಅಂದರೆ ನಿಜವಾದ ಅರ್ಹರಿಗೆ ಈ ಒಂದು ಯೋಜನೆ ತಲುಪಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಇವಾಗ ಫಲಾನುಭವಿಗಳ ಸಂಪೂರ್ಣ ಮಾಹಿತಿಯನ್ನು, ದಾಖಲಾತಿಯನ್ನು ಸಂಗ್ರಹ ಮಾಡೋದಕ್ಕೆ ಶುರುವಾಗಿದೆ. ಸರ್ಕಾರದ ಮೂಲ ಉದ್ದೇಶ ಏನು ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ, ಅಂದರೆ ನಿಜವಾದ ಅರ್ಹರಿಗೆ ಮಾತ್ರ ತಲುಪಬೇಕು. ಎಲ್ಲೂ ಕೂಡ ದುರ್ಬಳಕೆ ಆಗಬಾರ್ದು. ಇಲ್ಲಿ ತುಂಬ ಮಿಸ್ಯೂಸ್ ಆಗ್ತಾಯಿದೆ. ಆ ದುರ್ಬಳಕೆಗೆ ನಾವು ಕಡಿವಾಣ ಹಾಕಬೇಕು ಅಂತೇಳಿ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಮುಂದಿನ ಹಂತವಾಗಿ ಈ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡನ್ನು ನೀಡೋದಕ್ಕೆ ಇವಾಗ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಭೈರತಿ ಸುರೇಶ್ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅವರು ನೂತನವಾಗಿ ಸಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ವಿಧಾನಸಭೆಯಲ್ಲಿ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿದ್ದಾರೆ. ಈ ಶಕ್ತಿ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ 3 ಕೋಟಿಗೂ ಅಧಿಕ ಜನರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಿಸೋ ಬಗ್ಗೆ ಯೋಚನೆ ಇದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಮಹಿಳೆಯರಿಗೆ ಈ ಕಾರ್ಡು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಈ ಸ್ಮಾರ್ಟ್ ಕಾರ್ಡು ಮಹಿಳೆಯರಿಗೆ ಸಂಪೂರ್ಣವಾಗಿ ಫ್ರೀಯಾಗಿರುತ್ತೆ. ಆದರೆ ಪುರುಷರಿಗೂ ಕೂಡ ಅದೇ ರೀತಿ ಮಾದರಿಯ ಕಾರ್ಡನ್ನು ಕೊಡ್ತಾರಂತೆ. ಹಾಗಾದರೆ ನೀವೆಲ್ಲ ಕೇಳ್ಬೋದು, ನಮಗೂ ಕೂಡ ಫ್ರೀನಾ ಅಂತೇಳಿ. ಇಲ್ಲ ಸ್ನೇಹಿತರೆ, ಫ್ರೀ ಇಲ್ಲ. ನಮಗೇನಕ್ಕೆ ಮತ್ತು ಈ ಕಾರ್ಡ್ ಕೊಡ್ತಾ ಇದ್ದಾರೆ? ಮಹಿಳೆಯರಿಗೇನೋ ಉಚಿತ ಪ್ರಯಾಣ, ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಿದ್ದಾರೆ, ಓಕೆ. ನಮಗೇನಕ್ಕೆ ಈ ಕಾರ್ಡ್ ಅಂತ ನೀವು ಕೇಳ್ಬೋದು. ನಮಗೆ ಹೇಗೆ ಅಂತ ಅಂದರೆ, ಈಗ ಮೆಟ್ರೋ ಕಾರ್ಡ್ ಯಾವ ಥರ ಇದೆಯೋ ಅದೇ ಥರದಲ್ಲಿ ನಮಗೆ ರೀಚಾರ್ಜ್ ಕಾರ್ಡ್ ಅಂತೇಳಿ ಕೊಡಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಡಿಸೈನ್ ಮಾಡಿದ್ದಾರೆ.
ಉದಾಹರಣೆಗೆ ನಾವೀಗ ಮೆಟ್ರೋ ಕಾರ್ಡ್ ಹೇಗೆ ಯೂಸ್ ಮಾಡ್ತೀವಿ, ಅದನ್ನು ಮುಂಚಿತವಾಗಿ ರೀಚಾರ್ಜ್ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಈ ಕಾರ್ಡನ್ನು ಕೂಡ ನಾವು ಮುಂಚಿತವಾಗಿ ರೀಚಾರ್ಜ್ ಮಾಡಿಟ್ಕೊಂಡು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಬಸ್ ಹತ್ತಿ ಟ್ರಾವೆಲ್ ಮಾಡಿ ನಮ್ಮ ಪ್ರಯಾಣ ಮುಗಿದ ನಂತರ ಎಲ್ಲಿ ಯಾವ ಸ್ಟಾಪಲ್ಲಿ ಇಳಿತೀವೋ, ಇಳಿದ ತಕ್ಷಣ ಆ ಟಿಕೆಟಿಗೆ ಬೇಕಾಗಿರೋ ಹಣ ಆ ಕಾರ್ಡ್ನಿಂದ ಆಟೋಮೆಟಿಕ್ ಕಟ್ ಡೌನ್ ಆಗೋ ಥರ ಒಂದು ಪ್ಲ್ಯಾನ್ ಡಿಸೈನ್ ಮಾಡ್ತಾ ಇದ್ದಾರಂತೆ. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ, ಈಗ ಕಂಡಕ್ಟರ್ಗಳಿಗಾಗಲಿ ನಮಗಾಗಲಿ ಪ್ರತಿದಿನ ಚಿಲ್ಲರೆ ಹುಡುಕಿ ಟಿಕೆಟ್ ಹರಿಸೋವಂಥ ಸಮಸ್ಯೆ ಇರೋದಿಲ್ಲ. ಚಿಲ್ಲರೆಗಳಿಲ್ಲ ಅಂತ ನಾವು ಸಾಕಷ್ಟು ಸಮಸ್ಯೆಗಳನ್ನ ನೋಡ್ತಾ ಇರ್ತೀವಿ ಬಸ್ಸಲ್ಲಿ. ಸೊ ಇದರಿಂದ ಕಂಡಕ್ಟರ್ಗಳಿಗೂ ರಿಲೀಫು, ನಮಗೂ ಕೂಡ ರಿಲೀಫು. ಹಾಗೆಯೇ ಕಂಡಕ್ಟರ್ಗಳು ಚಿಲ್ಲರೆ ಸಮಸ್ಯೆಯಿಂದಾಗಿ ಆನ್ಲೈನ್ ಸ್ಕ್ಯಾನ್ ಮಾಡಿ ಪೇ ಮಾಡಿ ಅಂತ ಹೇಳ್ತಾರೆ. ಆವಾಗ ನಾವು ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತೆಲ್ಲ ಹೇಳ್ತೀವಿ. ಸೊ ಇದೆಲ್ಲ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಈ ಸಮಸ್ಯೆಗೆಲ್ಲ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ಸ್ಮಾರ್ಟ್ ಕಾರ್ಡು ಕೇವಲ ಪ್ಲಾಸ್ಟಿಕ್ ಕಾರ್ಡ್ ಆಗಿರೋದ್ರಿಂದ ಈ ಕಾರ್ಡ್ನಲ್ಲಿ ಒಂದು ವಿಶೇಷ ಚಿಪ್ಪನ್ನು ಅಳವಡಿಸಿರ್ತಾರೆ. ಆ ಚಿಪ್ನಲ್ಲಿ ಫಲಾನುಭವಿಗಳ ಶಕ್ತಿ ಯೋಜನೆಯ ಫಲಾನುಭವಿಗಳ ಎಲ್ಲ ಮಾಹಿತಿಗಳು ಕೂಡ ದಾಖಲಾಗಿರುತ್ತೆ. ಇದರಿಂದಾಗಿ ಏನೇನಪ್ಪ ದಾಖಲಾಗಿರುತ್ತೆ ಅಂತ ಅಂದರೆ, ಅವರ ಹೆಸರು, ವಿಳಾಸ, ಅವರ KYC ಡೀಟೇಲ್ಸು, ಅವರ ಗುರುತಿನ ಮಾಹಿತಿ ಎಲ್ಲವೂ ಕೂಡ ಆ ಒಂದು ಚಿಪ್ನಲ್ಲಿ ಸಂಗ್ರಹ ಆಗಿರುತ್ತೆ. ಇದರಿಂದಾಗಿ ಯಾರು ಪ್ರಯಾಣಿಸಿದ್ದಾರೆ ಅನ್ನೋ ಒಂದು ಸ್ಪಷ್ಟ ದಾಖಲೆ ನಮಗೆ ಸರ್ಕಾರದ ಬಳಿ ಸಿಗುತ್ತೆ. ಯಾಕಪ್ಪ ಅಂತ ಅಂದರೆ, ಈ ಒಂದು ಶಕ್ತಿ ಯೋಜನೆ ದುರ್ಬಳಕೆ ಆಗ್ತಿದೆ ಅಂತೇಳಿ ಇದಕ್ಕೆ ಕಡಿವಾಣ ಹಾಕೋಕ್ಕೆ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಇಲ್ಲಿ ಮಹಿಳೆಯರು ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ತನಕ ಆಧಾರ್ ಕಾರ್ಡ್ಗನ್ನು ತೋರಿಸ್ತಾ ಇದ್ರಿ, ಬಟ್ ಇನ್ಮೇಲೆ ನೀವು ಸ್ಮಾರ್ಟ್ ಕಾರ್ಡನ್ನು ಸ್ವೈಪ್ ಮಾಡಬೇಕು. ಸದ್ಯಕ್ಕೆ ಮಹಿಳೆಯರು ಏನು ಮಾಡ್ತಿದ್ರು ಅಂದರೆ, ಆಧಾರ್ ಕಾರ್ಡನ್ನು ತೋರಿಸಿ 0 ಟಿಕೆಟನ್ನು ಕಂಡಕ್ಟರಿಂದ ಪಡ್ಕೊಳ್ತಾ ಇದ್ರು. ಆದರೆ ಈ ಸ್ಮಾರ್ಟ್ ಕಾರ್ಡ್ ಬಂದ ಬಳಿಕ ಕಂಡಕ್ಟರ್ ಹತ್ರ ಇರ್ತಕ್ಕಂಥ ETIM ಮಿಷಿನ್ ಅಂತ ಹೇಳ್ತಾರೆ, ಅದಕ್ಕೆ ETIM ಯಂತ್ರ ಮಿಷಿನ್ ಇದೆಯಲ್ಲ, ಅದರಲ್ಲಿ ಈ ನಿಮ್ಮ ಕಾರ್ಡನ್ನು ಸ್ವೈಪ್ ಮಾಡಬೇಕು. ನಂತರ ಅಲ್ಲಿ ಟಿಕೆಟ್ ಜನ್ರೇಟ್ ಆಗುತ್ತೆ. ಇದರಿಂದ ಪ್ರಕ್ರಿಯೆ ವೇಗವಾಗಿ ಆಗುತ್ತೆ, ಅಂದರೆ ಕೆಲಸ ಬೇಗ ಆಗುತ್ತೆ. ಜೊತೆಗೆ ಡಿಜಿಟಲ್ ದಾಖಲೆಗಳು ಕೂಡ ನಮಗೆ ಸಿಗ್ತವೆ. ಈಗ ನೀವು ಪ್ರತಿ ಬಾರಿ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದ್ರು ಅದಕ್ಕೆ ಬೇಕಾದಂಥ ಟಿಕೆಟ್ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಈ ಸ್ಮಾರ್ಟ್ ಕಾರ್ಡನ್ನು ಯಾಕೆ ತರ್ತಾ ಇದ್ದಾರೆ? ಮೊದಲೇ ಸಿಸ್ಟಮ್ ಚೆನ್ನಾಗಿತ್ತಲ್ಲ, ಆಧಾರ್ ಕಾರ್ಡ್ ತೋರಿಸಿ ನಾವು ಟ್ರಾವೆಲ್ ಮಾಡ್ತಿದ್ವಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಆದರೆ ಸರ್ಕಾರ ಈ ಒಂದು ಯೋಜನೆ ಜಾರಿಗೆ ತರಲಿಕ್ಕೆ ಮೇಯ್ನ್ ಒಂದೇ ಒಂದು ರೀಸನ್ ಏನಪ್ಪ ಅಂದರೆ, ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಬಳಸ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈ ಒಂದು ಶಕ್ತಿ ಯೋಜನೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತೇಳಿ ಈ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದರಿಂದಾಗಿ ಇಲ್ಲಿ ತನಕ ಏನಿತ್ತು, ನೀವು ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದಾಗಿತ್ತು. ಆದರೆ ಇನ್ನು ಮುಂದೆ ಸಿಸ್ಟಮ್ ಚೇಂಜ್ ಆಗುತ್ತೆ. ಈ ಒಂದು ಸ್ಮಾರ್ಟ್ ಚಿಪ್ಪು KYC ವ್ಯವಸ್ಥೆ ಬಂದ ನಂತರ ನಿಮ್ಮ ಫಲಾನುಭವಿಗಳ ಸಂಪೂರ್ಣ ಮಾಹಿತಿ ದಾಖಲಾಗಿರುತ್ತೆ. ಸೊ ನಿಮ್ಮ ದಾಖಲೆಗಳನ್ನ ಪೂರ್ತಿಯಾಗಿ ಪರಿಶೀಲನೆ ಮಾಡ್ಬೋದು. ಇದರಿಂದಾಗಿ ನಕಲಿ ದಾಖಲೆಗಳನ್ನ ಬಳಸ್ಕೊಂಡು ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ರೋ ಅವ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಇದಕ್ಕೆ ಬ್ರೇಕ್ ಹಾಕ್ಬೋದು. ಅದ್ರ ಜೊತೆಗೆ ಸಾರಿಗೆ ಇಲಾಖೆ ಮೂಲಗಳ ಪ್ರಕಾರ ನಿಮ್ಮ ಒಂದು ಟ್ರ್ಯಾಕ್, ನೀವು ಎಲ್ಲಿ ಪ್ರಯಾಣಿಸ್ತಾ ಇದ್ದೀರಾ ಅನ್ನೋ ಒಂದು ಕಂಪ್ಲೀಟ್ ಟ್ರ್ಯಾಕು ಸರ್ಕಾರದ ಬಳಿ ಸಿಗುತ್ತೆ. ಸೊ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಆದರೆ ನೀವಿಲ್ಲಿ ಕೇಳ್ಬೋದು, ಈ ಸ್ಮಾರ್ಟ್ ಕಾರ್ಡು ಕೇವಲ ಬಸ್ನಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಯೂಸ್ ಆಗುತ್ತಾ, ಬೇರೆ ಕಡೆ ಯೂಸ್ ಮಾಡ್ಬೋದಾ ಅಂತ ಕೇಳೋದಾದರೆ, ಈ ಕಾರ್ಡ್ನ ಒಂದು ಸ್ಪೆಷಾಲಿಟಿ, ವಿಶೇಷತೆ ಏನು ಅಂತ ಅಂದರೆ, ಈ ಕಾರ್ಡ್ ಒಂದು ನ್ಯಾಷನಲ್ ಕಾಮನ್ ಮೊಬೈಲಿಟಿ ಕಾರ್ಡ್ ಆಗಿರುತ್ತೆ. ಅಂದರೆ NCMC ಮಾದರಿಯಲ್ಲಿ ಇರುತ್ತೆ. ಅಂದರೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ, ಈ ಕಾರ್ಡ್ ಕೇವಲ ಬಸ್ನಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಸೀಮಿತವಾಗಿರೋದಿಲ್ಲ. ಮೆಟ್ರೋ ಸೇರಿದಂತೆ ಇನ್ನಿತರ ಸಾರಿಗೆ ವ್ಯವಸ್ಥೆಗಳಲ್ಲಿ ಕೂಡ ಈ ಕಾರ್ಡನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಈ ಒಂದು ಕಾರ್ಡು ಹಲವು ಸಾರಿಗೆ ವ್ಯವಸ್ಥೆಗಳ ಮುಖಾಂತರ ಎಲ್ಲ ಕಡೆಯೂ ನಾವು ಯೂಸ್ ಮಾಡ್ಬೋದು. ಬಟ್ ಇದು ಇವಾಗ ಇಂಪ್ಲಿಮೆಂಟ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸಾರಿಗೆ ವ್ಯವಸ್ಥೆಗಳಲ್ಲೂ ಕೂಡ ನಾವು ಯೂಸ್ ಮಾಡೋ ಒಂದು ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತೀವಿ ಅಂತ ಸರ್ಕಾರ ಹೇಳಿದ್ದಾರೆ. ಇನ್ನೊಂದು ಗಮನಿಸಬೇಕಾಗಿರೋವಂಥದ್ದು, ಈ ಒಂದು ಶಕ್ತಿ ಯೋಜನೆ ರಾಜ್ಯದಲ್ಲಿ ಜಾರಿಗೆ ಬಂದ ನಂತರ ಸರ್ಕಾರಿ ಬಸ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲಿ ಹೆಚ್ಚಾಗಿದೆಯೋ ಗೊತ್ತಿಲ್ಲ. ಇನ್ನೂ ಕೆಲವು ಕಡೆ ಬಸ್ಗಳ ಸಮಸ್ಯೆ ತುಂಬ ಇದೆ, ನಮ್ಮ ಹಳ್ಳಿಗಳಲ್ಲೂ ಕೂಡ ಇದೆ. ಸೊ ಈಗಲೂ ಕೂಡ 2 ಟೈಮ್ ಬಸ್ ಬರ್ತಾ ಇಲ್ಲ. ಸೊ ರೀಸನ್ ಏನಪ್ಪ ಅಂತ ಅಂದರೆ, ಈ ಒಂದು ಶಕ್ತಿ ಯೋಜನೆ, ಕಾಂಗ್ರೆಸ್ ಸರ್ಕಾರ ತಂದಿರುವಂಥ ಶಕ್ತಿ ಯೋಜನೆ ಫ್ರೀ ಪ್ರಯಾಣದಿಂದಾಗಿ ಕಲೆಕ್ಷನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಬಸ್ಗಳು ಬಿಡ್ತಾ ಇಲ್ಲ. ಸೊ ಇದು ಕೋವಿಡ್ ಟೈಮಿಂದ ಸ್ಟಾರ್ಟ್ ಆಗಿದ್ದಂತು. ಕೋವಿಡ್ ಟೈಮ್ನಲ್ಲಿ ಲಾಕ್ಡೌನ್ ಆಗಿ ಎಲ್ಲ ಕಷ್ಟದ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಆ ಟೈಮ್ನಲ್ಲಿ ಕೆಲವೊಂದು ರೂಟ್ಗಳಲ್ಲಿ ಕೆಲವೊಂದು ಟೈಮಿಂಗ್ಸ್ ಬಸ್ಗಳನ್ನೆಲ್ಲ ಸ್ಟಾಪ್ ಮಾಡಿದರು, ಬರ್ತಾ ಇರಲಿಲ್ಲ. ಆವಾಗ ಆದಂಥದ್ದು ಈಗಲೂ ಕೂಡ ಹಾಗೇ ನಡೀತಾ ಇದೆ. ಆ 1-2 ಟೈಮಿಂಗ್ ಬಸ್ಗಳೇ ಬರ್ತಾ ಇಲ್ಲ.
ಸೊ ಈ ಶಕ್ತಿ ಯೋಜನೆ ಬಂದ ಮೇಲಂತೂ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಕಲೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಎಲ್ಲರ ಮನೆ ಇವಾಗ ಓನ್ ವೆಹಿಕಲ್ಲು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದೇ ಕಡಿಮೆ ಆಗೋಗಿದೆ. ಒಬ್ಬೊಬ್ಬರು ಮನೆಗಳಲ್ಲಿ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಗಾಡಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಪಬ್ಲಿಕ್ ವೆಹಿಕಲಲ್ಲಿ ಯಾರು ಕೂಡ ಓಡಾಡೋದಿಲ್ಲ ಟ್ರಾನ್ಸ್ಪೋರ್ಟಲ್ಲಿ. ಸೊ ಕಲೆಕ್ಷನ್ ಆಗೋದಿಲ್ಲ ಅಂತೇಳಿ ಸರ್ಕಾರದವರು ಆ ರೂಟ್ಗಳಿಗೆ ಆ ಟೈಮಿಗೆ ಬಸ್ಗಳನ್ನೇ ಬಿಡ್ತಾ ಇಲ್ಲ. ಸೊ ಆದರೆ ಸಾರಿಗೆ ಇಲಾಖೆ ಮೂಲಗಳ ಪ್ರಕಾರ ಪ್ರತಿದಿನ 75,68,000 ಮಹಿಳೆಯರು ಪ್ರಯಾಣ ಮಾಡ್ತಾರಂತೆ ಸ್ನೇಹಿತರೆ. ನಂಬಕ್ಕೆ ಆಗಲ್ಲ, ನಿಜವಾಗ್ಲೂ ಇದು ಸಣ್ಣ ಸಂಖ್ಯೆ ಅಂತೂ ಅಲ್ಲ, ದೊಡ್ಡ ಸಂಖ್ಯೆನೇ. ಸೊ ಹಂಗಾಗಿ ಈ ಯೋಜನೆಯನ್ನು ಇನ್ನಷ್ಟು ಬಿಗಿ ಮಾಡಬೇಕು, ವ್ಯವಸ್ಥೆಗೊಳಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಈ ಒಂದು ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ತರೋಕ್ಕೆ ಮುಂದಾಗಿದೆ. ಇವಾಗ ನೀವಿಲ್ಲಿ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಕಾರ್ಡ್ ಏನು ಮಾಡಬೇಕು, ನಾವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ, ಯಾವಾಗ ವಿತರಣೆ ಮಾಡ್ತಾರೆ, ಎಲ್ಲ ಕ್ವಶನ್ಗಳು ಉಟ್ಕೊಳ್ಳುತ್ತೆ. ಇದನ್ನೆಲ್ಲ ಕೇಳ್ಬೋದು. ಆದರೆ ಸದ್ಯಕ್ಕೆ ಪ್ರಸ್ತುತ ರಾಜ್ಯ ಸರ್ಕಾರ ಸದ್ಯಕ್ಕೆ 3 ಕೋಟಿಗೂ ಅಧಿಕ ಜನರಿಗೆ ಈ ಒಂದು ಕಾರ್ಡ್ನ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಆದರೆ ಅದನ್ನು ಮಾಡಬೇಕು ಅಂತ ಅಂದರೆ ಒಂದಷ್ಟು ಪ್ರೋಸೆಸ್ ಇರುತ್ತೆ. ಟೆಂಡರ್ನ ಕರಿಬೇಕಾಗುತ್ತೆ, ಸ್ಯಾಂಪಲ್ನ ನೋಡಬೇಕಾಗುತ್ತೆ. ಆ ಸ್ಯಾಂಪಲ್ ಒಂದಷ್ಟು ಜನಕ್ಕೆ ವಿತರಣೆ ಮಾಡ್ತಾರೆ. ಅದು ಸಕ್ಸಸ್ ಆದಮೇಲೆ ರಾಜ್ಯಾದ್ಯಂತ ಇದನ್ನು ವಿಸ್ತರಣೆ ಮಾಡ್ತಾರೆ. ಅಲ್ಲಿ ತನಕ ನೀವೆಲ್ಲ ತಾಳ್ಮೆಯಿಂದ ಇರಿ, ಯಾರೂ ತಲೆ ಕೆಡಿಸ್ಕೊಬೇಡಿ. ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನು ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಇದು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸರ್ಕಾರ ಇನ್ನೂ ಅದ್ರ ಬಗ್ಗೆ ಆದೇಶ ಕೊಟ್ಟಿಲ್ಲ. ಕೊಟ್ಟ ನಂತರ ಆವಾಗ ಬೇಕಾದ್ರೆ ತಲೆ ಕೆಡಿಸ್ಕೊಳ್ಳಿ, ಓಕೆನಾ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಒಂದು ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರನ ಕೈಗೊಂಡಿದ್ದಾರೆ. ಒಂದು ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ರಾಜ್ಯ ಸರ್ಕಾರದ ಅನುದಾನ ಅಡಿಯಲ್ಲಿ 1,000 ಬಸ್ಗಳನ್ನ ಖರೀದಿ ಮಾಡಬೇಕು ಅಂತೇಳಿ, ಹಾಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ 4,000 ಎಲೆಕ್ಟ್ರಿಕ್ ಬಸ್ಗಳನ್ನ ಖರೀದಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದಾರಂತೆ ಸರ್ಕಾರದವರು. ಸೊ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ, ಬಸ್ಗಳನ್ನಂತೂ ಖರೀದಿ ಮಾಡ್ತಾನೇ ಇದ್ದಾರೆ. ಅದರಲ್ಲೂ ಇವಾಗಂತೂ ಎಲೆಕ್ಟ್ರಿಕ್ ಬಸ್ಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ, ಒಳ್ಳೆಯದೇ. ಬಟ್ ಎಲ್ಲಿ ಬಿಡ್ತಾ ಇದ್ದಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿ ಬಳಕೆ ಆಗ್ತಿದೆ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟು ಖರೀದಿ ಮಾತ್ರ ಮಾಡ್ತಾ ಇದ್ದಾರೆ. ನೀವು ನೋಡಿ, ಯಾವತ್ತಾದರೂ ಸಾರಿಗೆ ಇಲಾಖೆ ಲಾಭದಲ್ಲಿದೆ, ಚೆನ್ನಾಗಿದೆ ಅಂತ ಯಾವತ್ತೂ ಎಲ್ಲೂ ಬಂದಿಲ್ಲ. ಯಾವಾಗಲೂ ನಷ್ಟ 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 ಅಂತಲೇ ಇದೆ. ಅದರಲ್ಲಿ ಬೇರೆ ಈ ಶಕ್ತಿ ಯೋಜನೆ, ಫ್ರೀ ಯೋಜನೆಗಳೆಲ್ಲ ಮಾಡಿದ್ದಾರೆ, ಇನ್ನೂ ನಷ್ಟ ನಷ್ಟ ಅಂತಲೇ ಹೇಳ್ತಿದ್ದಾರೆ. ಸೊ ಈ ಒಂದು ಯೋಜನೆಗಳು ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೊಂಡಿದ್ದೀರಾ ಸರ್ಕಾರದವರು ಅಧಿಕಾರಕ್ಕೋಸ್ಕರ. ಸೊ ಮಾಡ್ಕೊಳ್ಳಿ. ಬಡವ್ರ ಪರವಾಗಿ ಅಂತ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಮಾಡಿ, ತೊಂದರೆ ಇಲ್ಲ, ಒಳ್ಳೆಯದೇ. ಬಡವ್ರ ಪರವಾಗಿ ಮಾಡಿದ್ರೆ ಒಳ್ಳೆಯದೇ. ಆದರೆ ಇದರಿಂದಾಗಿ ಆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ತೊಂದರೆ ಕೊಡಬೇಡಿ, ಅವರ ಹೊಟ್ಟೆ ಮೇಲೆ ಹೊಡಿಬೇಡಿ. ಅವರಿಗೆ ಸಂದಾಯವಾಗುತ್ತಿದ್ದ ಸಂಬಳ ಆಗಿರ್ಬೋದು, ಅವರ ಒಂದು ಸೆಟಲ್ಮೆಂಟ್ ಅಮೌಂಟ್ ಆಗಿರ್ಬೋದು, PF ಹಣ ಆಗಿರ್ಬೋದು, ಅದೆಲ್ಲ ಏನೇನು ಪೆಂಡಿಂಗ್ ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ಕ್ಲಿಯರ್ ಮಾಡಿ. ನಾವು ನೋಡ್ತಾ ಇದ್ದೀವಿ ಆವಾಗವಾಗ ಸಾರಿಗೆ ಮುಷ್ಕರ ಅಂತ ಬರ್ತಾನೆ ಇರುತ್ತೆ, ಗಲಾಟೆಗಳಾಗ್ತಾನೆ ಇರುತ್ತೆ. ಸೊ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಮಾಡಿ. ಸೊ ಇಲ್ಲೇನು ರಾಜ್ಯದ ಜನತೆಗೆ ಏನು ಒಳ್ಳೇದು ಮಾಡಬೇಕು, ಅನುಕೂಲ ಮಾಡಬೇಕು ಅಂತ ನೀವು ಹೊರಟಿದ್ದೀರೋ, ಅದೇ ಥರ ನಮಗೆ ಸರ್ವಿಸ್ ಕೊಡೋವಂಥ, ನಮಗೆ ಸೇವೆ ಮಾಡೋವಂಥ ನಿರ್ವಾಹಕರಿಗೆ, ಚಾಲಕರಿಗೆ, ಅವರ ಫ್ಯಾಮಿಲಿನೂ ಕೂಡ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಅವರ ಒಂದು ಅಮೌಂಟ್ಗಳೇನಿದೆ ಅದನ್ನು ಸೆಟಲ್ಮೆಂಟ್ ಮಾಡಿ ಅಂತೇಳಿ ನಾನು ಸರ್ಕಾರದಲ್ಲಿ ಕೇಳ್ಕೊತೀನಿ. ಸ್ನೇಹಿತರೆ, ಈಗ ನೀವಿಲ್ಲಿ ಕೇಳ್ಬೋದು, ಈ ಶಕ್ತಿ ಯೋಜನೆ, ಸ್ಮಾರ್ಟ್ ಕಾರ್ಡ್ ಅಂತೆಲ್ಲ ಹೇಳ್ದಲ್ಲ, ಇದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆಯಾ, ಜಾರಿಗೆ ಬಂದಿದೆಯಾ, ಡಿಸೈಡ್ ಆಗಿದೆಯಾ ಅಂತೆಲ್ಲ ಕೇಳ್ಬೋದು. ನಿಮಗೆಲ್ಲ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ, ಫೆಬ್ರವರಿ ಮಂತಲ್ಲೇ ಆಲ್ರೆಡಿ ಇದ್ರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಒಂದು ಸ್ಮಾರ್ಟ್ ಕಾರ್ಡನ್ನು ವಿತರಿಸೋದಕ್ಕೆ, ರಾಜ್ಯಾದ್ಯಂತ ವಿಸ್ತರಣೆ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮುಗ್ದಿದೆ, ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದಷ್ಟೇ ಬಾಕಿ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ, ಸರ್ಕಾರಕ್ಕೆ ಈ ಒಂದು ಶಕ್ತಿ ಯೋಜನೆ ನಿಲ್ಲಿಸುವಂಥ ಯಾವುದೇ ಸೂಚನೆಗಳಿಲ್ಲ. ಬದಲಾಗಿ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಸಾಕಷ್ಟು ಜನಗಳಿಗೆ ಒಂದು ಗೊಂದಲ ಇತ್ತು, ಸಾಕಷ್ಟು ಚರ್ಚೆಗೊಳಗಾಗಿದ್ದರು. ಹೊಸ ಸರ್ಕಾರ ಬಂದ ಮೇಲೆ DK ಶಿವಕುಮಾರ್ ಅವರು ಇದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತೇಳಿ. ಬಟ್ ಈ ವ್ಯವಸ್ಥೆಯನ್ನು ಇನ್ನಷ್ಟು, ಈ ಒಂದು ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತೇಳಿ ಈ ಒಂದು ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆಯನ್ನು ರೆಡಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ಇನ್ಮೇಲೆ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಕಾರ್ಡು, ಪುರುಷರಿಗೆ ರೀಚಾರ್ಜ್ ಮಾಡುವಂಥ ಒಂದು ಸ್ಪೆಷಲ್ ಕಾರ್ಡನ್ನು ಕೊಡಲಾಗುತ್ತೆ. ಸೊ ಇದರಿಂದ ನಕಲಿ ದಾಖಲೆಗಳಿಗೆ ಇನ್ಮೇಲೆ ಕಡಿವಾಣ ಬೀಳುತ್ತೆ, ಬ್ರೇಕ್ ಬೀಳುತ್ತೆ. ಸೊ ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಈ ಕಾರ್ಡು ಮೆಟ್ರೋ ಇನ್ನಿತರ ಸಾರಿಗೆ ಸಂಸ್ಥೆಗಳಲ್ಲಿ ಕೂಡ ಟ್ರಾವೆಲ್ ಮಾಡೋದಕ್ಕೆ ಸಂಪರ್ಕ ಹೊಂದುವಂಥ ವ್ಯವಸ್ಥೆಯನ್ನು ಆಗುತ್ತೆ ಭವಿಷ್ಯದಲ್ಲಿ. ಸೊ ಹಾಗಾಗಿ ಈ ಒಂದು ಶಕ್ತಿ ಯೋಜನೆಯಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ತಂದಿರೋದು, ಈ ಒಂದು ನಿರ್ಧಾರ ಸರಿ ಇದೆಯಾ, ಇದು ಇಂಪ್ಲಿಮೆಂಟ್ ಮಾಡಿದ್ರೆ ಒಳ್ಳೆಯದಾಗುತ್ತಾ ಜನಗಳಿಗೆ, ಈ ಒಂದು ಸರ್ಕಾರದ ನಿರ್ಧಾರ ಸರಿ ಇದೆಯಾ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಮಿಸ್ ಮಾಡಿದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳು.
ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ವಿಚಾರದಲ್ಲಿ ನಾನು ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.